ನಿಮ್ಮ ಫ್ರೆಂಡ್ಶಿಪ್ಗೆ ಹಾಡನ್ನ ಕೇಳೋದಕ್ಕೆ ಬಂದಿದ್ದಾರೆ. ಯಾರ ಫ್ರೆಂಡ್ ಯಾರು ಅಲ್ಲಿ? ಅವರಿಬ್ರು ನನ್ನ ಫ್ರೆಂಡ್ಸ್. ವೆರಿ ನೈಸ್. ಅವ್ರ ಪರಿಚಯ ಮಾಡ್ಕೊಡಿ. ಇವನು ನಾಗೇಶ್ ಅಂದ್ಬಿಟ್ಟು, ಅವನು ಆನಂದ್ ನಮ್ಮ ಕಾಲೇಜ್ ಮೇಟ್. ವೆರಿ ನೈಸ್, ವೆರಿ ನೈಸ್. ವೆಲ್ಕಮ್ ನಾಗೇಶ್, ವೆಲ್ಕಮ್ ಆನಂದ್, ವೆಲ್ಕಮ್. ಈಗ ಈ ಫ್ರೆಂಡ್ಶಿಪ್ ಬಗ್ಗೆ ಉತ್ತಮವಾದಂತಹ ಒಬ್ಬರು ಫ್ರೆಂಡ್ ಇದ್ದಾರೆ, ಅರ್ಜುನ್ ಸರ್. ಚೆನ್ನಪ್ಪ ಅವರು ದರ್ಶನ್ ಸರ್ ಅಭಿಮಾನಿ. ಈ ಕಡೆ ನೋಡಿದ್ರೆ ನನಗೆ ಸುದೀಪ್ ಸರ್ ಕಾಣಿಸ್ತಾವ್ರೆ. ಇವರಿಬ್ರು ಜೊತೆಗೆ ಸೇರಿ ಹಾಡು ಹಾಡ್ತಾವ್ರೇನೋ ಅನ್ನೋ ಥರ ನನಗೆ ಫೀಲ್. ಅವ್ನ ಲುಕ್ಸು ಹಂಗೆ ಇದೆ, ಆ ಹೇರ್ ಸ್ಟೈಲು ಅದೆಲ್ಲ. ಸಡನ್ ಆಗಿ ಇವರಿಬ್ರು ಒಟ್ಟಿಗೆ ಹಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ. ಬಟ್ ಸೂಪರ್ ಪರ್ಫಾರ್ಮೆನ್ಸ್ ಇದೆ, ಸೂಪರ್. ಫ್ರೆಂಡ್ಶಿಪ್ ಎದ್ದು ಕಾಣ್ತಾ ಇತ್ತು. ಇಟ್ಸ್ ಇಂಪಾರ್ಟೆಂಟ್. ಟೇಕ್ ದಿಸ್. ಥ್ಯಾಂಕ್ ಯು ಸರ್. ಈಗ ಸ್ನೇಹದ ಬಗ್ಗೆ ಇರುವಂತಹ ಹಾಡು. ಸೊ ಚೆನ್ನಪ್ಪ ಅವರ ಸ್ನೇಹಿತರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಚೆನ್ನಪ್ಪ, ನಿಮ್ಗೆ ಯಾಕೆ ಅನ್ಸ್ತು ನಿಮ್ಮ ಫ್ರೆಂಡ್ಸ್ಗೋಸ್ಕರ ಈ ಹಾಡನ್ನ ಡೆಡಿಕೇಟ್ ಮಾಡಬೇಕು ಅಂತ? ಒಂದೊಂದು ವಿಷಯಗಳನ್ನ ಅಪ್ಪ ಅಮ್ಮನ ಮುಂದೆನೂ ಹಂಚ್ಕೊಳಕ್ ಆಗಲ್ಲ, ಅಂಥವುಗಳು ಫ್ರೆಂಡ್ಸ್ ಗೊತ್ತಿರತ್ತೆ. ಅಂದ್ರೆ ಒಂದು ಸ್ಥಾನದಲ್ಲಿ ನೋಡಿದ್ರೆ ಅಪ್ಪ ಅಮ್ಮನ ಒಂಚೂರು ಶ್ರೇಷ್ಠವಾದ ಸ್ಥಾನ ಅಂತ ಹೇಳ್ತೀನಿ ಫ್ರೆಂಡ್ಶಿಪ್. ಇಲ್ಲಿ ಬರೀ ಇಬ್ರು ಕಾಣಿಸಿದ್ದಾರೆ, ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ಮೇಡಮ್, ಎಲ್ಲಾದ್ರೂ ಸ್ನೇಹಿತರು ನಂಗೆ. ಇಲ್ಲೇ ನಮ್ಮ ವೇದಿಕೆಲೆ ಇವಾಗ ಬಂದಿರೋ ಸೀಸನ್ಸ್ ಅಲ್ಲಿ ಎಲ್ಲರೂ ತುಂಬಾ ಒಳ್ಳೆ ಫ್ರೆಂಡ್ಸ್ ನಂಗೆ. ಎಲ್ಲಾರ ಜೊತೆನೂ ಅಂದ್ರೆ ಚೆನ್ನಾಗಿರ್ತೀನಿ. ಸುಪ್ರೀತ್, ಆಮೇಲೆ ಸುನೀಲ ಬಂದ, ನನ್ನ ತಮ್ಮನ್ ಕಳ್ಕೊಂಡಿದೀನಿ, ಅದು ಫೀಲ್ ಇಲ್ಲ ನನ್ಗೆ ಇವಾಗ. ನನ್ನ ತಮ್ಮನ ಸ್ಥಾನ ಅವ್ನು ತುಂಬವನೆ ಸುನೀಲ. ಆಮೇಲೆ ಹನುಮಂತ್, ಅವನು ಬಂದಿಲ್ಲ ಅವತ್ತು ಸ್ಪೆಷಲ್ ಆಗಿ. ಅಲಬಾ ನೋಡಿ ತಮ್ಮ, ನಿನ್ ದೊಡ್ಡ ಫ್ರೆಂಡ್ ಅಂದ್ರೆ ಅವನೇ. ಹೌದು, ತುಂಬಾ. ಇಲ್ಲಿರೋರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇವನು ಆನಂದ್ ಬಹಳ ಕುಚಿಕು. ಬರೀ ಸುಖದಲ್ಲಿ ಅಷ್ಟೇ ಅಲ್ಲ, ನಾನು ಬೆಂಗಳೂರಿಗೆ ಬರ್ಬೇಕಾದ್ರೆ ನನ್ನ ಹತ್ರ ₹1 ದುಡ್ಡಿರ್ಲಿಲ್ಲ. ಇವನ್ ಫೋನ್ ಮಾಡಿ ಅಲ್ಲಿರೋರ್ಗೆ ಯಾರಿಗೋ ಹೇಳಿ, ಅವಾಗ ಫೋನ್ ಪೇ ಗಿನ್ ಪೇನ ಇರಲಿಲ್ಲ, ಅರೇಂಜ್ ಮಾಡಿ ಹೆಂಗೋ ಒಂದು ₹300-400 ಅರೇಂಜ್ ಮಾಡ್ಬಿಟ್ಟು ಕರ್ಸ್ಕೊಂಡ. ಇವನ್ ರೂಮಲ್ಲೇ ಇದ್ದೆ ನಾನು. ಇವನು ಹೋಗಿದ್ದ ಕೆಲಸಕ್ಕೆ, ನಾನು ಎದ್ದೇಳಷ್ಟರಲ್ಲಿ ಬೇಗ ಹೋಗಿದ್ದೆ. ಅವನು ಪ್ರಾಕ್ಟೀಸ್ಗೆ ಬರಬೇಕು. ಅಲ್ಲಿಂದ ಫೋನ್ ಮಾಡ್ದ, ಹೇಳ್ಮಮ್ಮ ಅಂತೀನಿ. ರೆಡಿ ಆಗಿದ್ದಿಲ್ಲ ಅಂತಂದ. ಹಾಗೇನಿ, ಜಲ್ದಿ ಹೋಗು, ಲೇಟ್ ಮಾಡ್ಬೇಡ, ಅಲ್ಲಿ ದಿಮ್ ಕೆಳಗಡೆ ₹100 ಇಟ್ಟಿನಿ, ತೊಗೊಂಡೋಗಿ ಬಸ್ ಚಾರ್ಜ್ ಹಾಕೈತಿ ಅಂತ. ಒಂಥರ ಆಗೋಯ್ತು ನನಗೆ. ಅವನೇನು ಹೇಳಿಲ್ಲ ಅವಾಗ, ಇವಾಗ ಹೇಳ್ತಿದ್ದೀನಿ, ಅವಾಗಿಂದ ಏನು ಹೇಳಿಲ್ಲ. ಡೈಲಿ ಹಂಗೆ ತುಂಬಾ ಇದಾದ್ಮೇಲೆ ನಾಗೇಶ ಅಂದ್ಬಿಟ್ಟು ಇವಾಗ ಇವ್ರ ಮನೇಲೇ ಇದೀನಿ ನಾನು. ಸ್ವಂತ ಮಗನ ತರ ನೋಡ್ಕೊಂತಾರೆ ಇವ್ರಮ್ಮ ಅಲ್ವಾ. ಮಾತಾಡ್ರ. ನಾನು ಮೊದಲು ಚೆನ್ನಪ್ಪ ಅವ್ರನ್ನ ಮೀಟ್ ಮಾಡಿದ್ದು ಗೌರಿಬಿದ್ನೂರು. ಒಂದೇ ಒಂದು ಫೋಟೋಗೆ ಹೋಗಿದ್ದು ಮೇಡಮ್ ನಾನು. ಅವರು ವಂಶಿ ಫಿಲಮ್ ಸಾಂಗ್ ಆಡಿದ್ರು ತಾಯಿ ಜೊತೆ. ಆ ಒಂದು ಫೋಟೋ ಒಂದು 6 ವರ್ಷ ಜರ್ನಿ ಜೊತೆಗೆ ಮಾಡ್ತಾ ಇದ್ದೀನಿ. ಇವ್ರ ಜೊತೆಗಿದ್ದೀವಿ. ಫ್ರೆಂಡ್ ಅಂತ ಹೇಳೋಕ್ಕಿಂತ ಫ್ಯಾಮಿಲಿ. ನನ್ನ ಅಣ್ಣ ತಮ್ಮ ಎಲ್ರು ಹೇಳಿದ್ರು ನೀನು ಫ್ರೆಂಡ್ಶಿಪ್ ಹಾಡು ಹಾಡಿದ್ಯಾ, ನಿನ್ ಫ್ರೆಂಡ್ಸ್ ಬಗ್ಗೆ ಹೇಳೋ. ನೀನೊಬ್ನೇ ಹೇಳೋದು ಬಾಬಾ, ನೀನಂತೂ ಬಾ. ರಜತ್ತು, ಕೀರ್ತನ್ ಬನ್ರಿ, ಇಬ್ರು ಬನ್ರಿ. ಸೌಂಡ್ ಪಾರ್ಟಿಗಳು ಬನ್ನಿ. ಮೊದಲೇ ನಾವು ಮೀಟ್ ಆಗಿದ್ದು 17 ಸೀಸನ್ ಆಡಿಷನ್ಸ್ ನಾವು ಹೋಗಿದ್ವಿ. ಸೊ ಅಲ್ಲಿ ನಾವು ಫಸ್ಟ್ ತುಂಬಾ ಕ್ಲೋಸ್ ಆಗಿದ್ದು. ಸೊ ಅಲ್ಲಿ ನಮ್ಗೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಯ್ತು ನಮ್ಮಿಬ್ರು. ಒಂದೇ ಡೇಟ್ ಅಲ್ಲಿ ಹುಟ್ಟಿದ್ ನಾವಿಬ್ರು. ಅದೇ ಒಂದೇ ಖರ್ಚಲ್ಲಿ ಕೇಕ್ ಆಗತ್ತೆ. ಬಟ್ ನನ್ ತುಂಬಾ ಇಷ್ಟ ಆಯ್ತು. ಏನೋ ಒಂದು ಅಂದ್ರೆ ಬರೀ ಒಂದು ಕಾಂಪಿಟೇಷನ್ಗೆ, ಒಂದು ಆಡಿಷನ್ಗೆ ಬಂದ್ ಹೋಗೋದಲ್ಲ, ಅಲ್ಲಿಂದ ಒಂದು ಸ್ನೇಹ, ಅಲ್ಲಿಂದ ಒಬ್ಬ ಸ್ನೇಹಿತ ಸಿಗ್ತಾರಲ್ವಾ, ಅದು ತುಂಬಾ ಇಂಪಾರ್ಟೆಂಟ್. ಆ ಸ್ನೇಹಕ್ಕೆ, ಆ ಬಾಂಧವ್ಯಕ್ಕೆ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಸೊ ನೀವ್ ಹೇಳಿ ಸರ್, ನಿಮ್ಗೆ ಎಷ್ಟು ಹೆಮ್ಮೆ ಇದೆ ನಿಮ್ಮ ವೈಫು ಈ ವೇದಿಕೆ ಮೇಲೆ ಹಾಡ್ತಾ ಇರೋದು? ಡೆಫಿನೆಟ್ಲಿ ತುಂಬಾ ಹೆಮ್ಮೆ ಇದೆ, ಯಾಕಂದ್ರೆ ಸರಿಗಮಪ ಒಂದು ವೇದಿಕೆ ಎಲ್ಲರಿಗೂ ಸಿಗಲ್ಲ. ಸೊ ಶಿ ಹ್ಯಾಸ್ ಗಾಟ್ ಇಟ್ ಅಂಡ್ ಶಿ ಹ್ಯಾಸ್ ಪ್ರೂವ್ಡ್ ಇಟ್. ಐ ಆಮ್ ವೆರಿ ಹ್ಯಾಪಿ ದಟ್ ಶಿ ಇಸ್ ಹಿಯರ್. ಸೂಪರ್. ಮಹಾಗುರುಗಳೇ, ಈ ಹಾಡು ಬಂದ್ರೆ ಅಲ್ಲೊಂದು ನೆಮ್ಮದಿ ಕಾಣುವಂತ ಹಾಡು ಇದು. ಸೊ ಅಂತ ಹಾಡನ್ನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮಹಾಗುರುಗಳೇ. ಹೇಗನ್ಸ್ತಿ ಪರ್ಫಾರ್ಮೆನ್ಸ್? ತುಂಬಾ ಚೆನ್ನಾಗಿ ಅಂದ್ರೆ ಹಾಡು, ಅದರ ಆಶಯ ನಮ್ಗೆಲ್ಲ ಗೊತ್ತಿದೆ. ಒಂದು ಕುಟುಂಬಕ್ಕೋಸ್ಕರ ಮಾಡಿರೋದು. ಬಟ್ ಒಂದು ಕುಟುಂಬವೇ ಇಲ್ಲಿ ಕೂತು ಅದನ್ನ ಆನಂದ ಪಡೋದಿದೆಯಲ್ಲ, ಬಹಳ ದೊಡ್ಡ ವಿಷಯ ಅದು. ಇವತ್ತು ಬಹಳ ಚೆನ್ನಾಗಿತ್ತು. ನೀವು ಅವನ ಎದುರು ಹಾಡಿದ್ದು, ಅವರು ನಿಮ್ಮನ್ನು ಹೊಗಳಿದ್ದು ನೋಡೋಕೆ ಚೆನ್ನಾಗಿತ್ತು. ಹೀಗೆ ಇರಿ, ನೀವು ಸುಖವಾಗಿರಿ. ನಿಮ್ಮ ಕುಟುಂಬಕ್ಕೆ ಈ ಗೋಲ್ಡನ್ ಬಜಾರ್. ಥ್ಯಾಂಕ್ ಯು ಸರ್. ಅಚ್ಚಿ ಸರ್, ನೀವು ಇಲ್ಲಿ ಬನ್ನಿ. ಬಾ ಪ್ರಣಂಬ. Now this is what we call a complete picture. ಇದು ಬೇಕಾಗಿರೋದು ನಮ್ಗೆ, ಈ ನಗು, ಈ ಸಂತೋಷ. ಥ್ಯಾಂಕ್ ಯು. ಈಗಿರ್ಲಿ.
ರಮ್ಯಾ ಟೀಚರ್ ಅವರೇ, ನಿಮ್ಗೊಂದು ಸರ್ಪ್ರೈಸ್ ಇದೆ. ಅದಕ್ಕೆ ನೀವು ಕಣ್ಣು ಮುಚ್ಚಬೇಕು. ನಾನು ನಿಮ್ ಕಣ್ಣು ಮುಚ್ತೀನಿ, ಯಾಕಂದ್ರೆ ನಿಮ್ ಯಜಮಾನ್ರು ನಿಮ್ಗೇನೋ ಸರ್ಪ್ರೈಸ್ ತಂದಿದ್ದಾರೆ. ಓಕೆನಾ? 3, 2, 1. ಐ ಲವ್ ಯು. ಎಷ್ಟು ಮುಖ್ಯ, ಇದು ಎಷ್ಟು ದೊಡ್ಡದು ಈ ಕ್ಷಣ ನಿಮ್ಮ ಜೀವನದಲ್ಲಿ. ಸಿಕ್ಕಾಪಟ್ಟೆ. ಅದು ಮೆಷರ್ ಮಾಡೋಕ್ಕಾಗಲ್ಲ, ಏನು ಹೇಳಕ್ಕೆ ಆಗ್ತಿಲ್ಲ ನನಗೆ. ಅದು ಈ ಥರ ಒಂದು ಸಿಚುಯೇಷನ್ ಬರುತ್ತೆ, ಇವರು ಮಗು ಎಲ್ಲ ಕೂತು ಅವ್ರ ಎದುರುಗಡೆ, ಇಂಥವ್ರ ಎದುರುಗಡೆ ಹಾಡ್ತೀನಿ ನಾನು ನಿಜವಾಗ್ಲೂ ಇಮ್ಯಾಜಿನ್ ಮಾಡಿರಲಿಲ್ಲ. ಆ್ಯಂಡ್ ಅವರು ನನಗೆ ನನ್ನ ಅಪ್ಪನ ಮತ್ತೆ ರೀಕ್ರಿಯೇಟ್ ಮಾಡಿ ತೋರಿಸಿದವರು. ನಾನು ಅಪ್ಪನ ಕಳ್ಕೊಂಡಾಗ ಐ ವಾಸ್ ಇನ್ 7th ಸ್ಟ್ಯಾಂಡರ್ಡ್. ಆಲ್ಮೋಸ್ಟ್ 11 ವರ್ಷದಲ್ಲಿದ್ದಾಗಲೇ ಅಪ್ಪಂಗೆ ಅನಾರೋಗ್ಯ ಆಗಿ ಅವ್ರು ಹೋಗ್ಬಿಟ್ರು. ಅದು ಒಂಥರ ಆ ಹುಡುಕಾಟ ಇದ್ದೇ ಇತ್ತು. ಗಂಡ ಅಂತಂದ್ರೆ ಬೆಸ್ಟ್ ಫ್ರೆಂಡ್, ಸಪೋರ್ಟ್ ಮಾಡ್ತಾರೆ, ಗೈಡು ಎಲ್ಲ ಓಕೆ. ಬಟ್ ಇವರು ತೋರಿಸೋ ಕೇರ್ ಆಗಲಿ ಅಥವಾ ನಮಗೆ ನನ್ನ ಅಪ್ಪನೇ ಅವಾಗ ತೋರಿಸ್ತಿದ್ದೆಲ್ಲ ವಾಪಸ್ ಕಂಡಂಗಾಗತ್ತೆ. ಸೊ ನಾನು ಐ ಹ್ಯಾವ್ ಟು ಥ್ಯಾಂಕ್ ಹಿಮ್. ಐ ಟು ಲವ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಪ್ರಣಾ. ಬಾಬಿ ಅವರೇ, ಸೂಪರ್ ಸೂಪರ್ ಸ್ಟ್ಯಾಂಡಿಂಗ್ ಓವೇಷನ್ ಬಾಬಿ ಅವರಿಗೆ ಸಿಕ್ಕಿದೆ ನಮ್ಮ ಎಲ್ಲ ಜೂರಿ ಮೆಂಬರ್ಸ್ ಕಡೆಯಿಂದ. ಬಾಬಿ ಸರ್, ಅಮೇಜಿಂಗ್ ಅಮೇಜಿಂಗ್ ಸರ್. ಈಗ ಹಾಡು ಹಾಡಿದ್ರಿ, ಈಗ ಮಾತಾಡಿ. ಯಾವ ಊರು ನಿಮ್ದು? ನಮ್ಮೂರು ಬೆಂಗಳೂರು. ಅಲ್ಲ, ವಾಯ್ಸಿಂಗ್ ಸರ್ ನೀವು ಚೇಂಜ್ ಮಾಡ್ಕೊಂಡ್ಬಿಟ್ರಿ ಟಕ್ಕಂತ ಅನಿಯನ್ ತರ. ಇದೊಂದು ಗಾಡ್ ಗಿಫ್ಟ್. ಅಯ್ಯೋ ಅಮೇಜಿಂಗ್ ಸರ್, ನೀವು ಚಾನ್ಸೇ ಇಲ್ಲ. ಅಲ್ಲ, ನನ್ನ ಅವ್ರದ್ದು ಕಾಂಬಿನೇಷನ್ ಸಾಂಗ್ ಇದೆ. ಯಾವ್ದು? ಮಹಾನ್ ಗುರುಗಳದು, ಹಳ್ಳಿ ಮಿಸ್ಟ್ರು. ಈಗ ಹಲೋ ಹಲೋ ಚೆಕ್ 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 ಹಲೋ ಹಲೋ ಚೆಕ್ ಚೆಕ್. ಸರಿಗಮಪ ಮೆಲೋಡಿಸ್ ಕಡೆಯಿಂದ ನಿಮ್ಮೆಲ್ಲರ ಕೋರಿಕೆಯ ಮೇರೆಗೆ ಹಳ್ಳಿ ಮೇಷ್ಟ್ರು ಚಿತ್ರದ ಈ ಹಾಡನ್ನ ಹಾಡೋದಕ್ಕೆ ವೇದಿಕೆಯಲ್ಲಿ ಸಜ್ಜಾಗಿದ್ದಾರೆ ಕಂಬದ ರಂಗಯ್ಯ ಹಾಗೂ ಬಾಬಿ. ಬಾಬಿ ಓ ಮೈ ಗಾಡ್, ಕರ್ನಾಟಕದಲ್ಲಿರುವಂತಹ ಎಲ್ಲ ಆರ್ಕೆಸ್ಟ್ರಾ ಕಲಾವಿದರಿಗೆ ಒಂದು ಸ್ಟ್ಯಾಂಡಿಂಗ್ ಓವೇಷನ್. ಎದ್ದು ನಿಂತು ನಾವು ಈ ವೇದಿಕೆಯಲ್ಲಿ ಚಪ್ಪಾಳೆಯನ್ನ ಹೊಡಿಲೇಬೇಕು, ಅವ್ರಿಗೆ ನಾವು ಗೌರವ ಸಲ್ಲಿಸಲೇಬೇಕು. ಎಷ್ಟು ನಗಿಸ್ತಾರೆ, ಎಷ್ಟು ಖುಷಿ ಪಡಿಸ್ತಾರೆ, ಎಂತ ಪ್ರತಿಭೆಗಳು ಮಹಾಗುರುಗಳೇ ಇದು. ಸೋ ಸ್ವೀಟ್ ಬಾಬಿ ಸರ್, ಸೂಪರ್ ಸರ್, ಸೂಪರ್. ಅಂಡ್ ಜಿಲ್ಲೆಯಲ್ಲೂ ಸಿಟಿಯಲ್ಲಿ ಎಷ್ಟೋ ಆರ್ಕೆಸ್ಟ್ರಾ ತಂಡಗಳಿದೆ. ಎಷ್ಟು ಪ್ರತಿಭೆಗಳಿರ್ಬೇಡ ಆ ತಂಡಗಳಲ್ಲಿ. ಆ ಎಲ್ಲ ಪ್ರತಿಭೆಗಳಿಗೆ, ಆ ಎಲ್ಲ ತಂಡಗಳಿಗೆ, ಆರ್ಕೆಸ್ಟ್ರಾ ತಂಡಗಳನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡುವಂತ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ವೇದಿಕೆಯಿಂದ ಸಲಾಂ ಸಲಾಂ ಸಲಾಂ. Sari ga ma pa pa sa sa pa pa, sari ga ma pa.